ಹೆಲೋ ಗೈಸ್, ಈ ಥರ ಪೇರ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಈ ಕಾರ್ನರ್ನ ಹಾಕ್ಕೋಬೇಕು. ಕಾರ್ನರ್ನ ಈಸಿಯಾಗಿ ಹಾಕ್ಬೋದು, ಏನು ಕಷ್ಟ ಇಲ್ಲ. ಇವಾಗ ಒಂದೊಂದಾಗಿ ಕಾರ್ನರ್ನ ಹಾಕ್ಕೊಳ್ಳೋಣ. ಇಲ್ಲಿ ಬ್ಲೂ ಇದೆ, ಪಿಂಕ್ ಇದೆ, ಗ್ರೀನ್ ಇದೆ. ಈ ಕಾರ್ನರ್ ಇಲ್ಲೇ ಬರುತ್ತೆ. ಇದನ್ನು ಈಸಿಯಾಗಿ ಹಾಕಬೇಕು ಅಂದರೆ ಈ ಬ್ಲೂನ ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಒಂದ್ಸಲ ಮೇಲ್ಗಡೆ, ಟಾಪ್ ಲೇಯರ್ ಈ ಕಡೆ, ಕೆಳಗಡೆ ನೋಡಿ ಏನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಈ ಕಾರ್ನರ್ ಈ ಥರ ಇತ್ತು, ಬ್ಲೂ, ಗ್ರೀನ್ ಮತ್ತು ಈ ಪಿಂಕ್. ಇದನ್ನು ಈ ಫೇಸ್ ಆಗಿಟ್ಟಿರೋದನ್ನ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡೆ. ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ರೈಟಿಗೆ, ಆಮೇಲೆ ಇದು ಕೆಳಗಡೆ. ಇಲ್ಲಿ ಗ್ರೀನ್ ಇದೆ, ಬ್ಲೂ ಇದೆ ಮತ್ತು ಈ ಕಲರ್ ಇದೆ. ಈ ಥರ ಬಂದರೆ ಇದನ್ನು ಇಲ್ಲಿ ಇನ್ಸರ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಸಿಯಾಗಿ. ಇದನ್ನು ರೈಟ್ ಸೈಡಲ್ಲೇ ಇಟ್ಕೊಳ್ಳಿ. ಆವಾಗ ಬ್ಲೂನ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೆ, ಯಾಕಂದರೆ ನೀವು ಕ್ಯೂಬನ್ನು ಈ ಥರ ಇಟ್ಕೊಂಡಾಗ ಇದು ಲೆಫ್ಟಲ್ಲಿರುತ್ತಾ ಅಥವಾ ರೈಟಲ್ಲಿರುತ್ತಾ ಅಂತ ಮ್ಯಾಟ್ರ್ ಆಗುತ್ತೆ. ರೈಟಲ್ಲಿದ್ದರೆ ಈ ಥರ ರೈಟಲ್ಲಿ ಇಟ್ಕೋಬೇಕು, ಇಲ್ಲಿ ಲೆಫ್ಟಲ್ಲಿದ್ದರೆ ಇದನ್ನು ಲೆಫ್ಟಲ್ಲಿ ಇಟ್ಕೋಬೇಕು. ಆವಾಗ ಬ್ಲೂ ಲೆಫ್ಟಲ್ಲಿತ್ತು, ಸೊ ಲೆಫ್ಟಲ್ಲಿ ಇಟ್ಕೊಂಡಿದ್ದೆ. ಇವಾಗ ಈ ಗ್ರೀನ್ ರೈಟಲ್ಲಿದೆ, ಸೊ ಇವಾಗ ಈ ಗ್ರೀನನ್ನು ಒಂದ್ಸಲ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಲೆಫ್ಟಿಗೆ ಇಟ್ಕೊಂಡು ಆಮೇಲೆ ಇದನ್ನು ಕೆಳಗಡೆ ಮಾಡಿದ್ರೆ ಇದು ಅಟ್ಯಾಚ್ ಆಗುತ್ತೆ. ಇಲ್ಲಿ ಪರ್ಪಲ್ ಇದೆ, ಇಲ್ಲಿ ರೈಟ್ ಸೈಡಲ್ಲಿ ಪರ್ಪಲ್ ಇದೆ. ಮೇಲ್ಗಡೆ ಮಾಡಿ ಲೆಫ್ಟಿಗೆ ತೊಗೊಂಡು ಬಂದು ಕೆಳಗಡೆ. ಇವಾಗ ಇಲ್ಲಿ ರೆಡ್ ಲೆಫ್ಟಲ್ಲಿದೆ, ಲೆಫ್ಟಲ್ಲಿದ್ದರೆ ಇದನ್ನು ಲೆಫ್ಟಲ್ಲಿ ಇಟ್ಕೋಬೇಕು. ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಈ ಥರ ರೈಟಿಗೆ, ಆಮೇಲೆ ಕೆಳಗಡೆ. ಈ ಕಾರ್ನರ್ ಅಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ. ಕಾರ್ನರ್ ಅಲ್ಲೇ ಫ್ಲಿಪ್ ಆಗಿದ್ರೆ ಹೊರಗೆ ತೆಗೆದು ಮಾಡ್ಬೋದು, ಆದರೂ ನಾನು ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಈ ಥರ ರಿಪೀಟ್ ಮಾಡ್ತಾ ಇದ್ರೆ ಇದು ಕಾರ್ನರ್ ಕರೆಕ್ಟ್ ಆಗುತ್ತೆ. ಸಪೋಸ್ ಇಲ್ಲೊಂದು ಕಾರ್ನರ್ ಇದೆ ಅನ್ಕೊಳ್ಳೋಣ. ಇವಾಗ ಈ ಕಾರ್ನರ್ನ ಹೊರಗಡೆ ಇದನ್ನ ಸೇಮ್ ಅದೇ ಮೆಥಡಿಂದಾನೆ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ನಿಮ್ಗೆ ಆ ಮೆಥಡ್ ಕಷ್ಟ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, 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 ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದು ಇಲ್ಲಿ ಕರೆಕ್ಟ್ ಆಗಿ ಬರೋವರೆಗೂ ಅದನ್ನೇ ರಿಪೀಟ್ ಮಾಡ್ತಾನೆ ಇರೋದು ಅಷ್ಟೇ. ನೆಕ್ಸ್ಟ್ ಇವಾಗ ಎಚ್ ಪೀಸಸ್ ನ ಹಾಕೊಳ್ಳೋಣ. ಇಲ್ಲಿ ಆಲ್ರೆಡಿ ಆರೆಂಜ್ ಮತ್ತೆ ಬ್ಲೂ ಮ್ಯಾಚ್ ಆಗಿಬಿಟ್ಟಿದೆ. ಮೇಲ್ಗಡೆ ಬ್ಲೂ ಇದೆ, ಲೆಫ್ಟ್ ಅಲ್ಲಿ ಬ್ಲೂ ಇದೆ. ಸೊ ಇದನ್ನ ಟಾಪ್ ಲೇಯರ್ ನ ರೈಟಿಗೆ ಇಟ್ಕೋತೀನಿ, ಬ್ಲೂ ಇಂದ ಅಪೋಸಿಟ್. ಈ ಲೆಫ್ಟ್ ಲೇಯರ್ ನ ಮೇಲ್ಗಡೆ ಮಾಡಿದೆ, ಅಪೋಸಿಟ್ ಇಟ್ಟಿರೋದನ್ನ ವಾಪಸ್ ಈ ಕಡೆ ತಗೊಂಡ್ ಬನ್ನಿ, ಮೇಲ್ಗಡೆ ಮಾಡಿರೋದನ್ನ ಕೆಳಗಡೆ ಮಾಡಿ. ಇವಾಗ ಇದು ಪೇರ್ ಆಗಿಬಿಟ್ಟಿದೆ. ಈ ಪರ್ಪಲ್ ಕಲರ್ನ ನಮ್ಮ ಫೇಸ್ ಆಗಿ ಇಟ್ಕೊಂಡು ಇದನ್ನ ಈ ತರ ಅಪೋಸಿಟ್ ಆಗಿ ಇಟ್ಟು ಮೇಲ್ಗಡೆ ಮಾಡಿ ಈ ಕಡೆ ತಂದು ಇದನ್ನ ಅಟ್ಯಾಚ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ. ಇಲ್ಲಿ ಆರೆಂಜ್ ಇದೆ, ಗ್ರೀನ್ ಇದೆ, ಆರೆಂಜ್ ಗ್ರೀನ್ ಇದು ಇಲ್ಲಿ ಬರುತ್ತೆ. ಇದನ್ನ ಇಲ್ಲಿ ತರಬೇಕು ಅಂದ್ರೆ ಇದು ಲೆಫ್ಟಿಗೆ, ಮೇಲೆ, ರೈಟಿಗೆ, ಕೆಳಗೆ. ಇದು ಇಲ್ಲಿ ಪೇರ್ ಆಗ್ಬಿಟ್ಟಿದೆ. ಈ ಎಲ್ಲೋನ ನಮ್ ಫೇಸ್ ಆಗಿ ಇಟ್ಕೋಬೇಕು. ಈ ತರ ಇದನ್ನ ಈ ಕಡೆ ತಂದು ಮೇಲ್ಗಡೆ ಮಾಡಿ ಟಾಪ್ ಲೇಯರ್ನ ಲೆಫ್ಟಿಗೆ ಇಟ್ಟು ಕೆಳಗಡೆ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದೇ ತರ ಈ ಒಂದೊಂದೇ ಎಚ್ ಪೀಸಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಎಲ್ಲಾದ್ರೂ ಈ ತರ ಉಲ್ಟಾ ಬಂದ್ಬಿಟ್ರೆ ಇದನ್ನ ಒಂದ್ಸಲ ಆರ್ ಯು ಆರ್ ಪ್ರೈಮ್ ಈ ತರ ಹೊರಗೆ ತೆಗ್ದ್ಬಿಡಿ. ಹೊರಗೆ ತೆಗ್ದ್ಮೇಲೆ ಈ ಕಾರ್ನರ್ನ ಇಲ್ಲೇ ತಗೊಂಡ್ ಬನ್ನಿ. ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದ್ರೆ ನಿಮ್ ಬೇರೆ ಮೆಥಡ್ ಕಷ್ಟ ಆದ್ರೆ ಅದೇ ಆರ್ ಯು ಆರ್ ಪ್ರೈಮ್ ಯು. ಇವಾಗ ಇಲ್ಲಿ ಇದು ಅಟ್ಯಾಚ್ ಆಗ್ಬಿಟ್ಟಿದೆ, ಮತ್ತೆ ಇದನ್ನು ಹೊರಗಡೆ ಬಂದ್ಬಿಟ್ಟಿದೆ. ಇದನ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಳ್ಬೇಕು. ಸೇಮ್ ಇವಾಗ ಹೆಂಗಂತ ನಿಮ್ಗೆ ಗೊತ್ತು, ಲೆಫ್ಟಿಗೆ ಅಪ್, ರೈಟಿಗೆ ಡೌನ್, ಪೇರ್ ಆಗ್ಬಿಟ್ಟಿದೆ. ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಮುಗೀತು. ಇಷ್ಟ ಆದ್ರೆ ಈ ಕಾರ್ನರ್ ಮತ್ತೆ ಈ ಎಚ್ ಪೀಸ್ ಮುಗಿಯುತ್ತೆ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಇನ್ ಲಾಸ್ಟ್ ಒನ್ ಲೇಯರ್ ಇದೆ, ಇದರಲ್ಲಿ ಸಿಂಪಲ್ ಫಾರ್ಮುಲಾಸ್ ಇಂದ ಇದನ್ನ ಕ್ಲಿಯರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.